ದ್ವಂದ್ವಗಳಿಂದ ಕೂಡಿದಂಥ ಈ ಜಗತ್ತಿನೊಳಗೆ ಸುಮ್ಮನೆ ತನ್ನ ಕೆಲಸ ಮಾಡ್ಕೋತ ಯಾವ ಕಡೆನೂ ಬಹಳ ಲಕ್ಷ್ಯ ಹಾಕದೆ ಬಾಳಬೇಕು. ತನ್ನ ಮಾರ್ಗದಲ್ಲಿ ತಾನಿರಬೇಕು, ತನ್ನ ಸಾಧನೆಯಲ್ಲಿ ತಾನಿರಬೇಕು, ತಾನೇನು ಗಳಿಸಬೇಕು ಅಂತಾನೆ ಆ ಮಾರ್ಗದಲ್ಲಿ ಅವ ಇರಬೇಕು. ಒಬ್ಬ ಅಧ್ಯಾಪಕ ಇದ್ರೆ ಒಳ್ಳೆಯ ಪ್ರಾಮಾಣಿಕ ಅತ್ಯಂತ ಅಪ್ಪಟ ಅಧ್ಯಾಪಕನಾಗಿರಬೇಕು. ಕೃಷಿಕನಾಗಿದ್ರೆ 100ಕ್ಕೆ 100 ಕೃಷಿಕನಾಗಿರಬೇಕು. ಇಂಥದ್ರೊಳಗೆ ಕಷ್ಟಗಳು ಬಂದೇ ಬರ್ತಾವ, ಬರುವುದಿಲ್ಲಂತಲ್ಲ. ಅವುಗಳತ್ತ ಬಹಳ ಲಕ್ಷ್ಯ ಕೊಡಬಾರದು, ಉಪೇಕ್ಷಾ ಮಾಡಬೇಕು. ಯಾಕೆ ನಾವು ಬಾಳೋದು, ಬದುಕೋದು, ನಾವು ಸಾಧನೆ ಮಾಡೋದು ನಮ್ಮ ಹಿತಕ್ಕಾಗಿ, ನಮ್ಮ ಹಿತವೇ ನಾಶವಾಗುವಂಥ ಘಟನೆಗಳು ನಡೀತಾ ಇದ್ದು ಅಂದರೆ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬೇಕಾಗಿಲ್ಲ.